ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಏನಂತ ನೀವು ಆಲ್ರೆಡಿ ಎಲ್ಲರೂ ತಮ್ಮನೇನೆ ನೋಡಿರ್ತೀರಾ. ಇವಾಗಿನ ಜನರೇಷನ್ ಅವರು ತುಂಬಾ ಫೇಸ್ ಮಾಡ್ತಿರೋ ಇಶ್ಯೂ ಏನಂದ್ರೆ ವೆಯ್ಟ್ ಗೇನ್. ಸೊ ಎಲ್ಲರೂ ವೆಯ್ಟ್ ಲಾಸ್ ಆಗೋಕ್ಕೆ ತುಂಬಾ ಶಾರ್ಟ್ ಕಟ್ ಅಥವಾ ಅನ್ಹೆಲ್ದಿ ಟಿಪ್ಸ್ಗಳು ಅಥವಾ ಕೆಮಿಕಲ್ ಈ ತರ ಯೂಸ್ ಮಾಡಿ ವೆಯ್ಟ್ ಲಾಸ್ ಆಗಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಈ ಸಮಯಕ್ಕೆ ಅದು ವೆಯ್ಟ್ ಲಾಸ್ ಆದ್ರೂ ಕೂಡ ಮುಂದೆ ಹೆಲ್ತ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ನಾನು ಹೇಗಿದ್ದೆ ಅನ್ನೋದು ತಮ್ಮನೇಲಿ ಆಲ್ರೆಡಿ ಫೋಟೋ ನೋಡಿರ್ತೀರಾ. ಬಿಫೋರ್ ವೆಯ್ಟ್ ಗೇನ್, ಆಫ್ಟರ್ ವೆಯ್ಟ್ ಲಾಸ್. ಇಲ್ಲ ಅಂದ್ರೂ ನಿಯರ್ ನಾನು ಪ್ರೆಗ್ನೆನ್ಸಿಯಲ್ಲಿ 100 kg ಎಕ್ಸಾಕ್ಟ್ 100 ಅಲ್ಲ, 90+ ಇದ್ದೆ ನಾನು. ಇವಾಗ ನನ್ನ ವೆಯ್ಟ್ ಬಂದು 56 kg. ಸೊ ನಾನು ವೆಯ್ಟ್ ಲಾಸ್ ಆಗೋಕ್ಕೆ ಏನೇನು ಮಾಡಿದೆ ಅನ್ನೋದು ಈ ವಿಡಿಯೋಲಿ ನಿಮಗೆ ಪೂರ್ತಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೂ ಯೂಸ್ ಆಗುತ್ತೆ. ನಾನು ಯಾವುದೇ ರೀತಿ ಶಾರ್ಟ್ ಕಟ್ ಕೆಮಿಕಲ್ಸ್ ಆಗಲಿ ಅಥವಾ ಏನೂ ತೊಗೊಂಡಿಲ್ಲ. ಹೆಲ್ದಿ ಫುಡ್ ತಿಂದು, ಟೇಸ್ಟಿ ಫುಡ್ ತಿಂದು ಮನೇಲೇ ಹೆಂಗೆ ವೆಯ್ಟ್ ಲಾಸ್ ಆದೆ ಅಂತ. ಸೊ ನನ್ನ ವಿಚಾರಕ್ಕೆ ಬಂದರೆ, ನಾನು ಹೇಗೆ ವೆಯ್ಟ್ ಗೇನ್ ಆದೆ ಅಂದರೆ, ಕೊರೋನಾ ಅಲ್ಲಿ ನನಗೆ ವರ್ಕ್ ಫ್ರಮ್ ಹೋಮ್ ಸ್ಟಾರ್ಟ್ ಆಯಿತು ಕೋವಿಡಲ್ಲಿ. ಅವಾಗಿಂದ ಕೊರೋನಾ ಬರೋಕ್ಕೂ ಮುಂಚೆ ನಾನು ಆಫೀಸಿಗೆ ಹೋಗ್ತಿದ್ದೆ ರೆಗ್ಯುಲರ್ ಆಗಿ. ಸೊ ಬೆಳಿಗ್ಗೆಯಿಂದ ಬೆಳಿಗ್ಗೆನೂ ನಾನು ರೈಲ್ವೆ ಸ್ಟೇಷನಿಗೆ ನಡ್ಕೊಂಡು ಹೋಗ್ಬೇಕಿತ್ತು, ಸಂಜೆನೂ ನಡ್ಕೊಂಡು ಬರಬೇಕಿತ್ತು. ಅವಾಗ ನನ್ನ ಬಾಡಿಗೆ ಸ್ವಲ್ಪ ವರ್ಕೌಟ್ ಥರ ಆಗ್ತಿತ್ತು ವಾಕ್ ಮಾಡೋದ್ರಿಂದ. ಬಟ್ ಆಫ್ಟರ್ ಕೊರೋನಾ ವರ್ಕ್ ಫ್ರಮ್ ಹೋಮ್ ಸಿಕ್ಕಿದ ಮೇಲೆ ನನಗೆ ಏನು ಬಾಡಿಗೆ ಆ್ಯಕ್ಟಿವಿಟೀಸೇ ಇರಲಿಲ್ಲ. ಸೊ ಯಾವಾಗಲೂ ಕುತ್ಕೊಂಡು, ನಿಮಗೆ ಗೊತ್ತಲ್ಲ ಆಫೀಸ್ ಕೆಲಸ ಹೆಂಗೆ ಇರುತ್ತಂತ, ಯಾವಾಗೂ ಕುತ್ಕೊಂಡು ವರ್ಕ್ ಮಾಡಬೇಕಿತ್ತು. ಸೊ ಬಾಡಿಗೆ ಯಾವುದೇ ರೀತಿ ಆ್ಯಕ್ಟಿವಿಟೀಸ್ ಇಲ್ದಿರ ವೆಯ್ಟ್ ಗೇನ್ ಆದೆ. ನನ್ನ ಮದುವೆ ಟೈಮಲ್ಲೂ ನಾನು ನಿಯರ್ 69-70 ಇದ್ದೆ ಅನಿಸುತ್ತೆ. ಮತ್ತು ಪ್ರೆಗ್ನೆಂಟ್ ಆದಮೇಲೆ ಕೊನೆ ಹಂತದವರೆಗೂ 100 kg ಬಂದ್ಬಿಟ್ಟೆ. ಡಿಲಿವರಿ ಆದಮೇಲೆ 81 ಸಮಥಿಂಗ್ ಎಷ್ಟೋ ಇದ್ದೆ. ಸೊ ನನಗೆ ನಿಜ ಆ ಟೈಮಲ್ಲಿ ನನಗೆ ನನ್ನನ್ನು ನೋಡ್ಕೊಳ್ಳೋಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ನಾನು ಫುಲ್ ಕುಗ್ಗೋಗ್ಬಿಟ್ಟಿದ್ದೆ. ಇಷ್ಟೊಂದು ವೆಯ್ಟ್ ಗೇನ್ ಆಗಿದ್ದೀನಿ, ಯಾವ ಬಟ್ಟೆನೂ ಆಗ್ತಿರ್ಲಿಲ್ಲ. ಬಟ್ಟೆ ಎಷ್ಟು ತೊಗೊಂಡಿದ್ದೆ ನಾನು, ಯಾವ ಬಟ್ಟೆನೂ ಆಗ್ತಿರ್ಲಿಲ್ಲ. ತುಂಬ ಡಿಸಪಾಯಿಂಟ್ ಆಗ್ಬಿಟ್ಟು, ಸೊ ನನ್ನ ಮಗುಗೆ ಫೀಡ್ ಮಾಡಿಸ್ತಿರೋದ್ರಿಂದ ಏನನ್ನಿಸ್ತು, ಈ ಟೈಮ್ ಬೇಡ, ಮಗು ಫಸ್ಟು ಆರೋಗ್ಯವಾಗಿರಲಿ, ಆಮೇಲೆ ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ ಅಂದೆ. ಆಮೇಲೆ ಎಲ್ಲರೂ ಹೇಳಿದರು, ನೀನು ಅನ್ಹೆಲ್ದಿ ಫುಡ್ ತಿಂದರೆ ನೀನು ಫೀಡ್ ಮಾಡ್ಸೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಹೆಲ್ದಿ ಫುಡ್ ತಿಂದ್ಕೊಂಡೆ ವೆಯ್ಟ್ ಲಾಸ್ ಆಗೋಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅಂದರು. ಸೊ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ನೋಡಿದೆ. ನಂಗೆ ನಿಜ ನನ್ನ ದೇವ್ರಾಣೆ ದುಡ್ಡು ಲಾಸ್ ಮಾಡ್ಕೊಂಡಿದ್ದು ಅದರಿಂದನೇ. ಸೊ ಪೇ ಮಾಡಿ ನಾನು ಒಂದು ಡಯಟ್ ಪ್ಲ್ಯಾನ್ ತೊಗೊಂಡೆ. ನಂಗೆ ವರ್ತ್ಲೆಸ್ ಅನಿಸ್ತು ಸೀರಿಯಸ್ಲಿ. ಅದು ಬೇಡ, ಹೆಸ್ರು ಹೇಳೋದು ಬೇಡ, ವರ್ತ್ಲೆಸ್ ಅನಿಸ್ತು. ತೊಗೊಂಡೆ. 2500 ಎಷ್ಟು, 3 ಮಂತ್ಸ್ 1 ಮಂತ್ ಪ್ಲ್ಯಾನ್ ಅನಿಸುತ್ತೆ ಅದು. ಎಸ್, 1 ಮಂತ್ ಪ್ಲ್ಯಾನು. 2500 ಎಷ್ಟು ತೊಗೊಂಡೆ ನಾನು. ಬಟ್ ನಂಗೆ ನಿಜ ಏನೂ ಯೂಸ್ ಆಗಿಲ್ಲ ಅದರಿಂದ, ಸೀರಿಯಸ್ಲಿ ಏನೂ ಯೂಸ್ ಆಗಿಲ್ಲ. ಆ ಟೈಮಲ್ಲೂ ನಾನು ಫೀಡ್ ಮಾಡಿಸ್ತಿದ್ದೆ. ಆಮೇಲೆ ಓಕೆ, ಜಿಮ್ಗೆ ಹೋಗೋಣ, ಇಲ್ಲೇ ನಮ್ಮ ಮನೆಯಿಂದ ಒಂದು 5 ನಿಮಿಷ ವಾಕಬಲ್ ಡಿಸ್ಟೆನ್ಸು. ಸೊ ಅದನ್ನು ಹೋಗಿ ಟ್ರೈ ಮಾಡಿಬಿಡೋಣ ಅಂದ್ಬಿಟ್ಟು ಜಿಮ್ಮಿಗೆ ಹೋದೆ. ಜಿಮ್ಮಿಗೆ ನಾನು 4 ಮಂತ್ಸ್ ಏನೋ ಹೋದೆ ಅಷ್ಟೇ. ನನಗೆ ಟೈಮ್ ಅಡ್ಜಸ್ಟ್ ಆಗ್ತಿರ್ಲಿಲ್ಲ. ಆಫೀಸ್ ಕೆಲಸ ಮತ್ತು ಮಗು ಫೀಡ್ ಮಾಡಿಸ್ತಿದ್ದೆ, ಮನೇಲೆಲ್ಲ ಮಕ್ಕಳು, ನನ್ನ ತಂಗಿ ಮಗ, ಮನೆ ಕೆಲಸ ಎಲ್ಲ ಹಿಂಸೆ ಅನಿಸ್ತು. ಸೊ ನಾನು ಜಿಮ್ನ ಅಲ್ಲೇ ಡ್ರಾಪ್ ಮಾಡಿಬಿಟ್ಟೆ. 1 ಇಯರ್ ಪ್ಯಾಕೇಜ್ ತೊಗೊಂಡು 4 ಮಂತ್ಸ್ ಏನೋ ಹೋದೆ. ಆಮೇಲೆ 2 ಮಂತ್ಸ್ ನಾನು PT ತೊಗೊಂಡಿದ್ದೆ ಜಿಮ್ಮಲ್ಲಿ. ಅದು ನಂಗೆ ಯೂಸ್ ಆಯಿತು. PT ತೊಗೊಂಡಿದ್ದು ಯೂಸ್ ಆಯಿತು. ಜಿಮ್ಮಿಗೆ ಹೋಗೋ ಟೈಮಲ್ಲಿ ನಾನು 69 ಏನೋ ಇದ್ದೆ ಅನಿಸುತ್ತೆ. ಒಂದು 4 ಮಂತ್ಸಲ್ಲಿ 65, ಸ್ವಲ್ಪ ಡಯಟ್ ಫಾಲೋ ಮಾಡ್ತಿದ್ದೆ, 65 ಆದೆ. ನಿಮಗೆ ಒಂದು ಡಯಟ್ ಹೆಂಗೆ ಅನ್ನೋದು ತಲೆಗೆ ಬಂದರೆ ನಿಮಗೆ ಆಟೋಮೆಟಿಕ್ಕಾಗಿ ಗೊತ್ತಾಗ್ಬಿಡುತ್ತೆ, ಏನು ತೊಗೋಬೇಕು, ಏನು ತೊಗೋಬಾರ್ದು, ಏನು ತಿನ್ಬೇಕು, ಏನು ತಿನ್ನಬಾರ್ದು, ನಮ್ಮ ಬಾಡಿಗೆ ಎಷ್ಟೆಷ್ಟು ಫೈಬರ್ ಬೇಕು, ಎಷ್ಟು ಪ್ರೋಟೀನ್ ಬೇಕು, ಎಷ್ಟು ಕಾರ್ಬ್ಸ್ ಬೇಕು ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಂಗೆ ಅಷ್ಟರಲ್ಲಿ ಒಂದು ನಾಲೆಡ್ಜ್ ಬಂದ್ಬಿಟ್ಟಿತ್ತು, ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅನ್ನೋದು. ಸೊ ನಾನು ಜಿಮ್ಮನ್ನು ಡ್ರಾಪ್ ಮಾಡೋ ಚಾನ್ಸಸ್ ಟೈಮ್ ಬಂತು, ಡ್ರಾಪ್ ಮಾಡಿಬಿಟ್ಟೆ. ಆ ಫೀಸನ್ನು ಹೋಯಿತು ನಂದು. ಅದಾದಮೇಲೆ ನಾನು ಮನೇಲೇ ಬೆಳಿಗ್ಗೆ ಟೈಮ್ ಯೋಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯೋಗ, ಸ್ಕಿಪ್ಪಿಂಗು ಈ ಥರ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಊಟದ ವಿಚಾರ ಅಲ್ಲಿ ಬಂದರೆ ತರಕಾರಿ ಜಾಸ್ತಿ ತಿನ್ನೋದು, ಎಗ್ಗು, ಯಾವುದು ಪ್ರೋಟೀನು ಫೈಬರ್ ಇರುತ್ತೋ ಅದನ್ನು ಜಾಸ್ತಿ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಹಿಂಗೆ ಸ್ಟಾರ್ಟ್ ಆದಮೇಲೆ ಮತ್ತೆ ಇನ್ನೊಂದು ಇನ್ಸ್ಟಾಲಿ ಒಂದು ಪೇಜ್ ನೋಡಿದೆ. ನಂಗೆ ಬೇಕಿತ್ತು ಕಸ್ಟಮೈಸ್ಡ್ ಡಯಟ್ ಥರ ಬೇಕಿತ್ತು. ನನಗೆ ಏನೇನೋ ತಿನ್ನೋದು, ಅಂದರೆ ಏನೇನೋ ಅಂದರೆ ಏನೋ ತರಕಾರಿನೇ ತಿನ್ಕೊಂಡು ಹೋಗೋದು, ಈ ಥರನೇ ತಿನ್ಕೊಂಡು ಹೋಗೋದು ನಂಗೆ ಬೇಡ ಅನಿಸ್ಬಿಟ್ಟು ನನಗೆ ಕಸ್ಟಮೈಸ್ ಬೇಕಿತ್ತು. ಸೊ ಇನ್ಸ್ಟಾಲ್ಲಿ ನಾನು ಒಂದು ಪೇಜ್ ನೋಡಿದೆ. ಅದು ತುಂಬ ಫಾಲೋವರ್ಸ್, ರಿವ್ಯೂಸ್ ಎಲ್ಲ ಚೆನ್ನಾಗಿತ್ತು. ಸೊ ನಂಗೆ ಕಸ್ಟಮೈಸ್ ಬೇಕಿತ್ತು. ನಂಗೆ ಆಲ್ರೆಡಿ ತಲೆಗೆ ಬಂದಿತ್ತು ಏನೇನು ತಿನ್ನಬೇಕು, ಎಷ್ಟೆಷ್ಟು ತಿನ್ಬೇಕು, ಎಷ್ಟೆಷ್ಟು ಪೋರ್ಷನ್ ತಿನ್ಬೇಕು ಅನ್ನೋದು ತಲೆಯಲ್ಲಿತ್ತು. ಬಟ್ ನಂಗೆ ಕಸ್ಟಮೈಸ್ ಬೇಕಿರೋದ್ರಿಂದ ಅವ್ರನ್ನ ಮತ್ತು ಪ್ರೈಸು ಕೂಡ ತುಂಬ ಚೆನ್ನಾಗಿತ್ತು. ತೀರಾ ಕಾಸ್ಟ್ಲಿ ಎಲ್ಲ, ನಮಗೆ ಓಕೆ ಥರ ಇತ್ತು. ಸೊ ನಾನು ಅದನ್ನು ಈಸ್ಕೊಂಡೆ. ಆ ಪ್ಲ್ಯಾನ್ ಈಸ್ಕೊಂಡ್ಮೇಲೆ ಅದನ್ನೇ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ.
ಮಾರ್ನಿಂಗ್ ಏನು, ಆಫ್ಟರ್ನೂನ್ ಮತ್ತು ಸ್ನ್ಯಾಕ್ಸ್ ಟೈಮಲ್ಲಿ ಏನು, ಇಷ್ಟೆಷ್ಟು ಪೋರ್ಷನ್ ತೊಗೋಬೇಕು, ಫೈಬರ್ ಎಷ್ಟು ಬೇಕು ಮತ್ತು ನಾನು ತೊಗೊಂಡೆ. ಓಕೆ, ಅದೆಲ್ಲ ಈಸ್ಕೊಂಡು ಆಯಿತು. ನಾನು ಪ್ಲ್ಯಾನ್ ತೊಗೊಂಡು ಅದನ್ನೇ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದರಿಂದನೂ ನಂಗೆ ಯೂಸ್ ಆಯಿತು. ಮತ್ತು ಬಾಡಿ ವೆಯ್ಟ್ ಲಾಸಲ್ಲಿ ಮೇನ್ ಇಂಪಾರ್ಟೆಂಟ್ ಅಂದರೆ 80% ಫುಡ್ ಕಂಟ್ರೋಲ್ ಎಷ್ಟಿರುತ್ತೋ, ಫುಡ್ ನಾವು ಎಷ್ಟು ತೊಗೊತೀವೋ ನಮ್ಮ ಬಾಡಿಗೆ, ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. 20% ವರ್ಕೌಟ್ ಇರುತ್ತೆ. ಮತ್ತು ಫುಲ್ ಡಯಟೇ ಮಾಡಿಕೊಂಡು ಏನೋ ವರ್ಕೌಟ್ ಮಾಡೋಣ, ಸುಮ್ಮನೆ ಕೂತ್ಕೊಂತೀವಿ ಮಲ್ಕೊತೀವಿ ಅಂದ್ರೂ ಆಗಲ್ಲ. ಮತ್ತು ಫುಲ್ ವರ್ಕೌಟೇ ಮಾಡ್ತೀವಿ ಅಂದ್ರೂ ಕೂಡ ಆಗಲ್ಲ. 80% ಫುಡ್ ಕಂಟ್ರೋಲ್ ಇರಬೇಕು, ಫುಡ್ ಏನೇನು ತೊಗೋತೀವಿ ಅನ್ನೋದು ಇರಬೇಕು, 20% ನಮ್ಮ ವರ್ಕೌಟ್ ಇರಬೇಕು. ಮತ್ತು ಇನ್ನೊಂದು ಮೇನ್ ಥಿಂಗ್ ಏನಂದರೆ ನಿದ್ದೆ ಚೆನ್ನಾಗಿ ಮಾಡಬೇಕು. ನಾವು ಎಷ್ಟು ನಿದ್ದೆ ಮಾಡ್ತೀವೋ ನಾವು ಇದೆಲ್ಲ ಮಾಡಿದ್ದಕ್ಕೂ ಯೂಸ್ ಆಗುತ್ತೆ, ಅಷ್ಟು ನಿದ್ದೆ ಮಾಡಬೇಕು. ಇಲ್ಲ ಅಂದರೂ ಒಬ್ಬ ಮನುಷ್ಯ ನಾರ್ಮಲ್ ಆಗಿ 7 to 8 hours ಆದರೂ ನಿದ್ದೆ ಮಾಡಲೇಬೇಕು. ನಾನು ನಿದ್ದೆ ಸರಿಯಾಗಿರ್ತಿಲ್ಲ, ಯಾಕಂದರೆ ಮಗು ಅಂದರೆ ನಿಮಗೆ ಗೊತ್ತು, ಮಧ್ಯರಾತ್ರಿ ನಿದ್ದೆ ಇರಲ್ಲ. ಅದರಿಂದನೂ ಸ್ವಲ್ಪ ನಂಗೆ ಹೆಲ್ತ್ ಇಶ್ಯೂಸ್ ಎಲ್ಲ ಆಯಿತು. ಮತ್ತು ನೀರು ಚೆನ್ನಾಗಿ ಕುಡಿಬೇಕು, ಆದಷ್ಟು ನೀರನ್ನ ಚೆನ್ನಾಗಿ ಕುಡಿಬೇಕು. ನಾನು 1 ಬಾಟ್ಲ್ ಇಟ್ಕೊಂಡಿದ್ದೀನಿ, ಅದರಲ್ಲಿ 3 to 4 ಲೀಟರ್ಸ್ ಏನೋ ಬಾಟಲ್ ಇದೆ. ಆ ದಿನಾಲು ಅಷ್ಟು ನೀರು ಖಾಲಿ ಮಾಡಬೇಕು ಅನ್ನೋದು ನಂಗೆ ಇರುತ್ತೆ. ನೀವು ಅಷ್ಟೇ, ಏನಾದರೂ ವೆಯ್ಟ್ ಲಾಸ್ ಆಗಬೇಕು, ಈ ಥರ ಏನಾದ್ರು ಅಂದರೆ ನೀರು ಎಷ್ಟು ಕುಡಿಬೇಕು ಗೊತ್ತಾಗಲ್ಲ, ಗ್ಲಾಸಲ್ಲಿ ಕುಡಿಯೋದು ಈ ಥರ ಎಲ್ಲ ಗೊತ್ತಾಗಲ್ಲ ಅಂತ ಅಂದರೆ 5 ಲೀಟರ್ದು ಒಂದು ಬಾಟಲ್ ಬರುತ್ತೆ, ಅದನ್ನ ಇಟ್ಕೊಳ್ಳಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ನೀರು ಕುಡಿಬೇಕು ಏನು ಅನ್ನೋದೆಲ್ಲ ಗೊತ್ತಾಗುತ್ತೆ. ಊಟದ ವಿಷಯದಲ್ಲಿ ನೀವೆಷ್ಟು ಕಂಟ್ರೋಲ್ ಮಾಡ್ತೀರೋ ಓಕೆ. ಈಚೆ ನಾನೇನು ತಿನ್ನೋದೇ ಇಲ್ಲ ಅಂತಲ್ಲ, ನಾನು ಮಂತ್ಲಿ 3 ಟೈಮ್ಸ್ ಇಲ್ಲ ಅಂದರೂ ಮ್ಯಾಕ್ಸ್ 3 ಟೈಮ್ಸ್ ತಿಂತೀನಿ. ಹೊರಗಡೆ ಫುಡ್, ಜಂಕ್ ಫುಡ್ ತಿಂತೀನಿ. ಸೊ ಇನ್ನೊಂದು ಮೇನ್ ಏನಂದರೆ ತಲೆಗೆ ಹಾಕೋಬೇಡಿ, ಅಯ್ಯೋ ನಾನು ಏನು ತಿಂದ್ರೂ, ಎಷ್ಟು ಡಯಟ್ ಮಾಡಿದ್ರು, ಎಷ್ಟು ವರ್ಕೌಟ್ ಮಾಡಿದ್ರು ವೆಯ್ಟ್ ಲಾಸ್ ಆಗ್ತಿಲ್ಲ. ನಾನು ಫಸ್ಟು ಮಾಡಿದ ಮಿಸ್ಟೇಕೇ ಇದು, ತಪ್ಪೇ ಇದು. ನಾನು ಎಷ್ಟು ವರ್ಕೌಟ್ ಮಾಡಿದ್ರು, ಎಷ್ಟು ಡಯಟ್ ಫಾಲೋ ಮಾಡಿದ್ರು ನಾನು ವೆಯ್ಟ್ ಲಾಸ್ ಆಗ್ತಿಲ್ಲ ಅಂತ ಮೆಂಟಲಿ ಫುಲ್ ನಾನೇ ವೀಕ್ ಆಗಿಬಿಟ್ಟಿದ್ದೆ. ಅದನ್ನು ತಲೆಯಿಂದ ತೆಗ್ದಾಕಿ. ಯಾವತ್ತೂ ಆ ಸ್ಟ್ರೆಸ್ ಇಟ್ಕೊಂಡ್ರೆ ನಾವು ವೆಯ್ಟ್ ಲಾಸ್ ಯಾವುದೇ ಕಾರಣಕ್ಕೂ ಆಗಲ್ಲ. ಸೊ ಅದನ್ನು ತಲೆಯಿಂದ ತೆಗ್ದಾಕ್ಬೇಕು. ನಾವು ಸುಮ್ಮನೆ ನಮ್ಮ ಪಾಡಿಗೆ ನಾವು ಡಯಟ್ ಮಾಡಬೇಕು. ಡಯಟ್ ಇನ್ ದ ಸೆನ್ಸ್ ಏನೂ ಅಲ್ಲ, ಸಿಂಪಲ್ ಅಷ್ಟೇನೆ. ಡಯಟ್ ಅಂದರೆ ಹೆಲ್ದಿ ಫುಡ್ ತಿನ್ನಬೇಕು ಅಷ್ಟೇ. ಎಷ್ಟು ಪೋರ್ಷನ್ ಏನು, ಒಂದು ಡಯಟಿಷನ್ನ ಕಾಂಟ್ಯಾಕ್ಟ್ ಮಾಡಿ ಡಯಟ್ ಪ್ಲ್ಯಾನ್ ಕೊಡ್ತಾರೆ. ಸೊ ಅದನ್ನು ಫಾಲೋ ಮಾಡಿ. ನಾನೇನು ಮಾಡ್ತಿದ್ದೆ ಅಂತ ಅಂದರೆ ತರಕಾರಿ, ಸೊಪ್ಪು, ಪನ್ನೀರು ಮತ್ತು ಎಗ್, ಚಿಕನ್ನು ಈ ಥರದ್ದನ್ನ ನಾನು ಜಾಸ್ತಿ ತಿಂತಿದ್ದೆ. ನೀರು ಚೆನ್ನಾಗಿ ಕುಡಿತಿದ್ದೆ. ಇವಾಗ ನಿದ್ದೆ ಮಾಡೋಕ್ಕೆ ಟೈಮ್ ಸಿಗ್ತಿದೆ, ಆವಾಗ ನಿದ್ದೆ ಮಾಡೋಕ್ಕೆ ನಂಗೆ ಅಷ್ಟು ಟೈಮ್ ಸಿಗ್ತಿಲ್ಲ. ಸೊ ಇವಾಗ ನಿದ್ದೆ ಮಾಡ್ತೀನಿ. ಮತ್ತು ಯೋಗ ಮಾಡ್ತಿದ್ದೆ ಬೆಳಗ್ಗೆ ಟೈಮು, ಸೂರ್ಯ ನಮಸ್ಕಾರ ಮಾಡ್ತಿದ್ದೆ, ಸ್ಕಿಪ್ಪಿಂಗ್ ಮಾಡ್ತಿದ್ದೆ. ಯಾಕಂದರೆ ನನಗೆ ಜಿಮ್ಮಿಗೆ ಹೋಗೋಕ್ಕೆ ನಂಗೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಸೊ ಇದನ್ನೇ ಫಾಲೋ ಮಾಡ್ತಿದ್ದೆ ನಾನು. ನೀವು ಅಷ್ಟೇ, ತುಂಬ ಸಿಂಪಲ್. ನಿಮ್ಗೆ ಓಕೆ ಡಯಟಿಷನ್ನ ಕಾಂಟ್ಯಾಕ್ಟ್ ಮಾಡೋಷ್ಟು ದುಡ್ಡಿಲ್ಲ, ಏನಿಲ್ಲ ಅಂದ್ರೂ ಪರವಾಗಿಲ್ಲ. ಹೆಲ್ದಿ ಫುಡ್ ತಿನ್ನಿ. ತರಕಾರಿ, ಸೊಪ್ಪು, ಕಾಳು, ಮೊಳಕೆ ಕಾಳುಗಳು, ಫ್ರೂಟ್ಸು ಈ ಥರದ್ದೆಲ್ಲ ಚೆನ್ನಾಗಿ ತಿನ್ನಿ. ಜಾಸ್ತಿ ಇದನ್ನು ಫೇಸ್ ಮಾಡೋರು ಯಾರು ಅಂದರೆ ಮತ್ತು ಮೆಂಟಲಿ ವೀಕ್ ಆಗೋ ಚಾನ್ಸಸ್ಸು ಇದೆ. ಮತ್ತು ಕೋಪ ಬರುತ್ತೆ ಡಯಟ್ ಫಾಲೋ ಮಾಡಬೇಕಾದ್ರೆ. ನನಗೆ ಹೆವಿ ಕೋಪ ಬರ್ತಿತ್ತು. ನನ್ನ ಕೋಪ ಕಂಟ್ರೋಲೇ ಆಗ್ತಿರ್ಲಿಲ್ಲ, ಅಷ್ಟು ಕೋಪ ಬರ್ತಿತ್ತು. ಇದನ್ನೆಲ್ಲ ಆದಷ್ಟು ಕಂಟ್ರೋಲ್ ಮಾಡ್ಕೋಬೇಕು ನಾವು. ಏನೂ ಮಾಡೋಕ್ಕಾಗಲ್ಲ, ಬೇರೆ ಆಪ್ಷನ್ಸೇ ಇಲ್ಲ. ಯಾಕಂದರೆ ನಮಗೆ ಬೇಕಾಗಿರೋದನ್ನ ನಾವು ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಬೇರೆಯವ್ರ ಮೇಲೆ ಸಿಡ್ಕೋದು ಆ ಥರ ಎಲ್ಲನೂ ಆಗುತ್ತೆ. ಇದನ್ನು ಜಾಸ್ತಿ ಯಾರು ಫೇಸ್ ಮಾಡ್ತಾರೆ? ವೆಯ್ಟ್ ಗೇನ್ ಯಾರ್ಯಾರಿಗಾಗುತ್ತೆ ಅಂದರೆ ಹೊಸ್ದಾಗಿ ಮಗು ಆಗಿರೋ ತಾಯಂದಿರಿಗೆ, ಆ ಟೈಮಲ್ಲಿ ಅಂಥವ್ರಿಗೆ ವೆಯ್ಟ್ ಗೇನ್ ನನಗೆ ಗೊತ್ತಿರೋ ಪ್ರಕಾರ, ಯಾಕಂದ್ರೆ ನಾನು ಅದೇ ಪ್ರೊಸೀಜರಲ್ಲಿ ಬಂದಿರೋದ್ರಿಂದ, ಹೊಸ್ದಾಗಿ ಮಗು ಆಗಿರುತ್ತಲ್ಲ ಅಂಥವ್ರಿಗೆ ವೆಯ್ಟ್ ಗೇನ್ ಜಾಸ್ತಿ ಆಗುತ್ತೆ. ನನಗೂ ಅಷ್ಟೇ ಮೆಂಟಲಿ ವೀಕ್ ಆಗಿಬಿಟ್ಟಿದ್ದೆ ನಾನು. ಮೇಯ್ನಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ನಾವು ಹೆಲ್ದಿಯಾಗಿ ಫಿಟ್ಟಾಗಿ ಹೆಂಗಿರಬೇಕು ಅನ್ನೋದನ್ನ ನೋಡಬೇಕು ನಾವು. ಸೊ ಕೊನೆಯದಾಗಿ ನಾನು ಇಷ್ಟೇ, ತುಂಬ ಸಿಂಪಲ್ ಪ್ರೊಸೀಜರು. ಆದಷ್ಟು ಹೆಲ್ದಿ ಫುಡ್ ತಿನ್ನಿ. ತರಕಾರಿ, ಸೊಪ್ಪು, ಹಣ್ಗಳು, ತರಕಾರಿ, ಮೊಳಕೆ ಕಾಳು ಈ ಥರ ತಿನ್ನಿ. ಹೆಚ್ಚಾಗಿ ನೀರು ಕುಡೀರಿ. ಮತ್ತು ನಾವು ಮೆಂಟಲಿ ಪೀಸ್ಫುಲ್ ಆಗಿರಬೇಕು. ನಿದ್ದೆ ಮಾಡಿ ಚೆನ್ನಾಗಿ. ಇಷ್ಟೇ, ಬೇರೆ ಏನಿಲ್ಲ. ನಾನು ವೆಯ್ಟ್ ಗೇನ್ ಆಗಬೇಕು, ವೆಯ್ಟ್ ಲಾಸ್ ಆಗಬೇಕು ಅನ್ನೋದನ್ನ ತಲೆಯಿಂದ ತೆಗ್ದಾಕ್ಬಿಟ್ಟು ಇಷ್ಟನ್ನ ಫಾಲೋ ಮಾಡಿ. ಸೊ ನಿಮ್ಗೆ ಏನಾದರೂ ವೆಯ್ಟ್ ಲಾಸ್ ರೆಸಿಪೀಸ್ ಏನಾದರೂ ಬೇಕಂದರೆ ಕಮೆಂಟಲ್ಲಿ ಕೇಳಿ, ನಾನು ವೀಡಿಯೋಸ್ ಮಾಡಿ ಹಾಕ್ತೀನಿ. ಯಾಕಂದರೆ ನಾನು ಅದನ್ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ, ಅಥವಾ ನಾನು ಇನ್ಸ್ಟಾಗ್ರಾಮಲ್ಲಿ ಚಾಂದಿನಿ ಗೋಪಾಲ್ ಅಂತ ಇದೆ, ಇನ್ಸ್ಟಾಗ್ರಾಮಲ್ಲಿ DM ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟೇ ಈ ವಿಡಿಯೋ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.